ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಧಾರ್ಮಿಕ ಕುಕಿಂಗ್ ಚಾನಲ್. ಮೊದಲಿಗೆ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಇವತ್ತಿನ ರೆಸಿಪಿ ಶಿವರಾತ್ರಿ ಸ್ಪೆಷಲ್ ಕಡಲೆ ತಂಬಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಸೊ ನಾನು ನನ್ನ ಶೈಲಿಯಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಮೊದಲಿಗೆ ನಾನಿಲ್ಲಿ 1.5 ಕಪ್ಪಷ್ಟು ಉರಿಗಡಲೆನ ತೊಗೊಂಡಿದ್ದೀನಿ. ಅದನ್ನು ಮಿಕ್ಸರ್ ಜಾರ್ಗೆ ಸ್ವಲ್ಪನೇ ಹಾಕಿ ಪೌಡರ್ ಮಾಡ್ಕೊತಾ ಇದ್ದೀನಿ. ಕಂಪ್ಲೀಟ್ ಸಣ್ಣಗೆ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ತರಿ ಇದ್ದರೆ ಚೆನ್ನಾಗಿರುತ್ತೆ. ಸೊ ಇದನ್ನು ನಾನು ಪೌಡರ್ ಮಾಡಿ ಎತ್ತಿಟ್ಕೊತೀನಿ. ಸೊ ಈ ಹದಕ್ಕೆ ಮಾಡಿಕೊಂಡ್ರೆ ಸಾಕು, ಸ್ವಲ್ಪ ತರಿ ಇದ್ದರೂ ಕೂಡ ನಡೆಯುತ್ತೆ. ಸೊ ಇದನ್ನು ಎತ್ತಿಟ್ಕೊಳ್ಳೋಣ. ನಂತರ ಒಂದು ಪ್ಯಾನಿಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಇದನ್ನು ಒಂದು 2 to 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅದ್ರ ಸಿಪ್ಪೆ ಬಿಟ್ಕೊಳ್ಳೋವರೆಗೂ. ಸೊ ಅದಾದ ನಂತರ ಈ ಕನ್ಸಿಸ್ಟೆನ್ಸಿಗೆ ಬಂದಾಗ ಇದನ್ನು ಕಂಪ್ಲೀಟ್ ತಣ್ಣಗೆ ಮಾಡಿ ಅದ್ರ ಸಿಪ್ಪೆನ ತೆಗೆದು ಎತ್ತಿಟ್ಕೊಳ್ಳೋಣ. ಸೊ ಇದನ್ನು ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೋಬೇಕು. ಅದಾದ ನಂತರ ಒಂದು ಪ್ಯಾನಿಗೆ ನಾನಿಲ್ಲಿ 1/4 ಕಪ್ಪಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ಸ್ವಲ್ಪ ಕಂದು ಬಣ್ಣ ಬರೋವರೆಗೂ. ಸೊ ಇದಿಷ್ಟಾದರೆ ಸಾಕು. ಈಗ ನಾನು ಸ್ಟವ್ನ ಆಫ್ ಮಾಡ್ಕೊತೀನಿ. ಸ್ಟವ್ ಆಫ್ ಮಾಡಿ ಅರ್ಧ ಕಪ್ಪಷ್ಟು ಒಣಗಿರೋ ಕೊಬ್ಬರಿ ಏನಿದೆ ಅದನ್ನು ಆ್ಯಡ್ ಮಾಡಿಕೊಂಡು ಜಸ್ಟ್ ಅದ್ರ ಬಿಸಿಗೆ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಬಿಸಿ ಮಾಡದೇ ಇದ್ದರೂ ಕೂಡ ನಡೆಯುತ್ತೆ. ಸೊ ಜಸ್ಟ್ ಆ ಬಿಸಿಗೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ನಂತರ ಒಂದು ಪ್ಯಾನಲ್ಲಿ ನಾನು 1 ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ, ಅಂದರೆ 2 ಅಚ್ಚು ಬೆಲ್ಲ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು, ಇದು ಪಾಕ ಎಲ್ಲ ಬರೋದು ಬೇಡ, ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಬೆಲ್ಲ ಎಲ್ಲ ಕರಗಿಸ್ಬೇಕಷ್ಟೆ. ಅದು ಚೆನ್ನಾಗಿ ನೋಡಿ ಈ ಥರ ಬಿಟ್ಕೊಂಡು ಪೂರ್ತಿ ಕರಗಿದ ನಂತರ ಇದು ನಾವು ಶೋಧಿಸ್ಕೋಬೇಕಾಗತ್ತೆ, ಜಾಲರಿನಲ್ಲಿ ಶೋಧಿಸ್ಕೋಬೇಕಾಗತ್ತೆ. ಅದಾದ ನಂತರ ಅದನ್ನು ಶೋಧಿಸ್ಕೊಂಡು ಎತ್ತಿಟ್ಕೊಳ್ಳೋಣ. ನಂತರ ಇಲ್ಲಿ ಕಡಲೆ ಪುಡಿ ಏನು ಮಾಡ್ಕೊಂಡಿದ್ವೋ ಅದಕ್ಕೆ ಹುರ್ಕೊಂಡಿರುವಂಥ ಕಡಲೆ ಬೀಜ ಮತ್ತು ಬಿಳಿ ಎಳ್ಳು ಮತ್ತು ಒಣಗಿದ ಕೊಬ್ಬರಿ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕನ್ಸಿದ್ರೆ ಇಲ್ಲಿ ಏಲಕ್ಕಿ ಪುಡಿನ ಈ ಟೈಮ್ನಲ್ಲಿ ಮಿಕ್ಸ್ ಮಾಡ್ಕೋಬೋದು. ಸೊ ಇವಾಗ ಶೋಧಿಸ್ಕೊಂಡಿರುವಂಥ ಬೆಲ್ಲದ ಪಾಕ ಏನಿದೆ ಅದನ್ನು ಸ್ವಲ್ಪನೇ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿಕೊಂಡು ಕನ್ಸಿಸ್ಟೆನ್ಸಿ ಲೆವೆಲ್ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕೆಲವೊಬ್ಬರು ಗಟ್ಟಿ ಮಾಡ್ತಾರೆ, ಕೆಲವೊಬ್ಬರು ತೆಳುವಾಗಿ ಮಾಡ್ಕೊತಾರೆ. ಸೊ ನಿಮ್ಮ ಒಂದು ಅನುಕೂಲಕ್ಕೆ ಬೇಕಾಗೆ ನೀವು ಪಾಕನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ನೆಕ್ಸ್ಟ್ ಈ ಕನ್ಸಿಸ್ಟೆನ್ಸಿಗೆ ನಾನು ಕಲಸಿಟ್ಕೊಂಡಿದ್ದೀನಿ. ಸೊ ಇಷ್ಟು ಇದಾಗಿ ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದನ್ನು ಪ್ರೆಸ್ ಮಾಡಿ ನಾವು ಉಂಡೆನ ಕಟ್ಕೋಬೇಕಾಗತ್ತೆ. ಸೊ ಈ ಥರ ಎಲ್ಲದನ್ನು ಸಹ ಇದೇ ರೀತಿ ಉಂಡೆಗಳನ್ನ ಮಾಡಿ ಇಟ್ಕೋಬೇಕು. ಸೊ ಇದಿಷ್ಟೇ ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ದೇವರ ನೈವೇದ್ಯಕ್ಕೆ ತುಂಬ ಚೆನ್ನಾಗಿ ಒಪ್ಪುವಂಥ ನೈವೇದ್ಯ ಅಂತಲೇ ಹೇಳ್ಬೋದು. ಸೊ ಇದು ಇವಾಗ ರೆಡಿಯಾಗಿದೆ. ಸೊ ನೋಡಿ, ನಾನು ಮಾಡ್ಕೊಂಡಿದ್ದು 1.5 ಕಪ್ಪು ಕಡಲೆ ತೊಗೊಂಡಿದ್ದೆ. ಸೊ 9 ಉಂಡೆಗಳಾಗಿದೆ. ಸೊ ಇದಿಷ್ಟೇ ಸಿಂಪಲ್ ರೆಸಿಪಿ. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.